ಹಿರಿಯ ಕಲಾವಿದ ಬ್ಯಾಂಕ್ ಜನಾರ್ದನ್ ಏನಿಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಜನಾರ್ದನ್ ಅವರು 76 ವರ್ಷ ವಯಸ್ಸಾಗಿತ್ತು. ಮಧ್ಯರಾತ್ರಿ 2:30 ಸುಮಾರಿಗೆ ಹೃದಯಾಘಾತದಿಂದ ಸ್ಯಾಂಡಲ್ವುಡ್ನ ಕುಟುಂಬವನ್ನು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಇದೀಗ ಆಸ್ಪತ್ರೆಯಿಂದ ಅವರ ಸುಲ್ತಾನ್ ಪಾಳ್ಯದಲ್ಲಿರುವ ನಿವಾಸದ ಬಳಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಅವ್ರ ಮನೆಯ ಬಳಿ ನಾವು ಗಮನಿಸಬಹುದು. ಕನ್ನಡದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ ಮಧ್ಯರಾತ್ರಿ 2:30 ಸುಮಾರಿಗೆ ನಿಧನ ಹೊಂದಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ವಿಧಿವಶರಾಗಿದ್ದಾರೆ ಬ್ಯಾಂಕ್ ಜನಾರ್ದನ್. ಕೆಲವೇ ಕ್ಷಣಗಳಲ್ಲಿ ಅವರ ಬಾಡಿಯನ್ನು ಅವರ ನಿವಾಸದ ಬಳಿ ರವಾನೆ ಮಾಡ್ತಾರೆ. ಮನೆ ಬಳಿ ಬ್ಯಾಂಕ್ ಜನಾರ್ದನ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಉಳಿದಂತೆ ಮುಂದಿನ ಕಾರ್ಯಗಳೆಲ್ಲದರ ಬಗ್ಗೆ ಕುಟುಂಬದ ಜೊತೆಗೆ ಚರ್ಚೆ ಮಾಡಿ ತಿಳಿಸ್ತೀವಿ ನಿಮಗೆ ಅಂತ ಅವರ ಪುತ್ರ ಮಾತನಾಡಿದ್ದಾರೆ. ಬೆಳಗ್ಗೆ 10:30ರಿಂದ ಸಂಜೆ 4 ಗಂಟೆಯ ತನಕ ಸುಲ್ತಾನ್ ಪಾಳ್ಯದಲ್ಲಿರುವ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಮುಂದಿನ ವಿಧಿವಿಧಾನದ ಬಗ್ಗೆ ತಿಳಿಸ್ತೀವಿ ಅಂತ ಅವರ ಪುತ್ರ ಗುರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಾರೆ. ಹಿರಿಯ ನಟ, ಹಾಸ್ಯ ಕಲಾವಿದ, ಕೇವಲ ಹಾಸ್ಯನ ಕಲಾವಿದ ಮಾತ್ರ ಅಲ್ಲ, ಪೋಷಕ ನಟ ಕೂಡ ಹೌದು. ಎಲ್ಲ ಪಾತ್ರಗಳಿಗೂ ಜೀವ ತುಂಬ್ತಾ ಇದ್ದಂತಹ ನಟ, ಒಂದು ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತಾ ಇದ್ದಂತಹ ಕೆಲವು ನಟರಲ್ಲಿ ಇವರು ಕೂಡ ಒಬ್ಬರು ಬ್ಯಾಂಕ್ ಜನಾರ್ದನ್ ಅವರು. ಆಮೇಲೆ ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತರಾದಂಥವರಲ್ಲ, ಅಂದರೆ ಹಿರಿತೆರೆಗೆ ಮಾತ್ರ ಸೀಮಿತವಾದಂಥವರಲ್ಲ, ರಂಗಭೂಮಿಯಲ್ಲೂ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥವ್ರು. ಅದಾದಮೇಲೆ ಕಿರುತೆರೆಯಲ್ಲೂ ಕೂಡ ತಮ್ಮದೇ ಆದಂತಹ ವಿಭಿನ್ನ ಛಾಪನ್ನು ಮೂಡಿಸಿದಂಥವ್ರು. ಪೋಷಕ ನಟರಾದರೆ ತಂದೆ ಆದರೆ ತಂದೆಯ ಪಾತ್ರ, ಅಂದರೆ ಆ ಗಾಂಭೀರ್ಯತೆಯನ್ನು, ಹಾಸ್ಯ ಕಲಾವಿದನಾದರೆ ಅವರು ಬರ್ತಿದ್ದಂತೆ ಆ ಬಾಡಿ ಲ್ಯಾಂಗ್ವೇಜ್ನಿಂದ ನಮ್ಮ ಮುಖದಲ್ಲಿ ನಗು ಮೂಡಿಸ್ತಾ ಇದ್ರು. ಮತ್ತೊಂದು ಕಡೆ ಬಹಳ ಗಾಂಭೀರ್ಯ ಇತ್ತು, ಆ ಸಿನಿಮಾದಲ್ಲಿ ಸೀರಿಯಸ್ನೆಸ್ ಇತ್ತು, ಅಂದರೆ ಅದಕ್ಕೆ ಆ ಪಾತ್ರಕ್ಕೆ 100% ಕೊಡ್ತಾ ಇದ್ದಂತಹ ಕೆಲವು ನಟರಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಕೂಡ ಒಬ್ಬರು. ಒಂದಂತೂ ನಿಜ, ನಮ್ಮ ಸ್ಯಾಂಡಲ್ವುಡ್ ಇಂತಹ ಹಿರಿಯ ನಟರನ್ನು ಒಬ್ಬೊಬ್ಬರನ್ನೇ ಕಳೆದುಕೊಂಡು ಅನಾಥವಾಗ್ತಾ ಇದೆ. ಅನಾಥ ಭಾವ ಸ್ಯಾಂಡಲ್ವುಡ್ಗೆ ಕಾಡ್ತಾ ಇದೆ, ಅನುಮಾನವೇ ಇಲ್ಲ ಅದರಲ್ಲಿ. ಬ್ಯಾಂಕ್ ಕೆಲಸದ ಜೊತೆಗೆ, ಅಂದರೆ ಅದರ ಜೊತೆಗೆ ಸಮಯ ಸಿಕ್ಕಾಗ ನಟಿಸಿ ತನಗಿರುವಂತಹ ಕಲಾಶ್ರದ್ಧೆ ಏನು ಅಂತ ಪ್ರೂವ್ ಮಾಡಿದ್ದಂತಹ ನಟ ಜನಾರ್ದನ್ ಅವರು. ಸಾಮಾನ್ಯವಾಗಿ ಸರ್ನೇಮ್ ನೋಡ್ತಾ ಇರ್ತೀವಿ ನಾವು, ಅಥವಾ ಯಾವುದಾದ್ರೂ ಸಿನಿಮಾದ ಮುಖಾಂತರ ಅವ್ರ ಹೆಸರನ್ನು ಗುರುತಿಸ್ಕೊಳ್ಳೋದು ನೋಡ್ತೀವಿ. ಜನಾರ್ದನ್ ಅವರು ಹಾಗಿರಲಿಲ್ಲ. ಅವರ ವೃತ್ತಿಯ ಜೊತೆಗೆ ಮತ್ತೊಂದು ವೃತ್ತಿ ಬದುಕನ್ನು ಕಟ್ಕೊಂಡು ಆ ಹೆಸರನ್ನು ಡಬಲ್ ಮಾಡ್ಕೊಂಡಂಥವ್ರು. ಜನಾರ್ದನ್, ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಗುರುತಿಸ್ಕೊಂಡಂಥವ್ರು. ಇದೀಗ ನಮ್ಮೆಲ್ಲರನ್ನ ಅಗಲಿರುವಂಥದ್ದು ಬಹಳ ದುಃಖವನ್ನು ತರಿಸುತ್ತೆ. ಒಂದು ನಿಜ, ಒಂದು ಸಲ ಹುಟ್ಟಿದಂಥವರು ಒಂದಲ್ಲ ಒಂದು ದಿನ ಹೋಗಲೇಬೇಕು. 76 ವರ್ಷ ವಯಸ್ಸಾಗಿತ್ತು. ಬಟ್ ಇನ್ನು ಮುಂದೆ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಅವರ ಸಿನಿಮಾಗಳ ಮುಖಾಂತರ, ಅವರ ಪಾತ್ರದ ಮುಖಾಂತರ ನಮಗೆ ಮತ್ತೆ 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 ನೆನಪಾಗ್ತಾ ಇರ್ತಾರೆ. ಯಾವುದೇ ರೀತಿಯ ಅನುಮಾನ ಇಲ್ಲ ಅದರಲ್ಲಿ. ಹಿರಿಯರಿರಲಿ ಕಿರಿಯರಿರಲಿ ಯಾವುದೇ ಭೇದ ಭಾವ ತೋರದೆ, ಯಾರಿಗಾದ್ರೂ ಗೊತ್ತಾಗಲಿಲ್ಲ ಅಂದರೆ ಹಂಗಲ್ಲಮ್ಮ ಅದು ಹಿಂಗೆ ಅಂತ ತಿಳಿ ಹೇಳಿ ಯಾರನ್ನು ಕೂಡ ಕುಗ್ಗೋಗಿ ಬಿಡ್ತಾ ಇರಲಿಲ್ಲ. ಈ ಒಂದು ಸಿನಿಮಾ ಅಂತ ಬಂದಾಗ, ಪಾತ್ರ ಅಂತ ಬಂದಾಗ, ತಾರಮ್ಮ ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡ್ಬೇಕಾದ್ರೆ ನೀವು ಕೇಳಿಸ್ಕೊಳ್ತಾ ಇದ್ರಿ. ಅವ್ರು ಹೇಳ್ತಾ ಇದ್ರು, ನಾವೆಲ್ಲರೂ ತಪ್ಪಾಯಿತು, ಡೈರೆಕ್ಟರ್ ಏನಾದರೂ ಬೈದರು ಅಂದರೆ ಬುದ್ಧಿವಾದ ಹೇಳ್ತಾ ಇದ್ರಂತೆ. ಅಯ್ಯೋ ನಿಮಗಾದರೂ ಬೈದಿದ್ರೆ ನಮ್ಗೆ ಹೊಡೆದೇ ಬುದ್ಧಿ ಹೇಳ್ತಾ ಇದ್ರು, ನೀವೇ ಪರವಾಗಿಲ್ಲ, ಇದನ್ನು ಹಿಂಗೆ ತಗೊಳ್ಳಿ ಹಂಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ರಂತೆ. ಬಹಳ ಕಡಿಮೆ ಇಂತಹ ವ್ಯಕ್ತಿತ್ವವನ್ನು ನಾವು ನೋಡ್ಲಿಕ್ಕೆ ಸಿಗೋದು. ಅಂತಹ ಕೆಲವು ವ್ಯಕ್ತಿತ್ವದಲ್ಲಿ ಇದೀಗ ಬ್ಯಾಂಕ್ ಜನಾರ್ದನ್ ಅವ್ರನ್ನ ನಾವು ಕಳ್ಕೊಂಡು ನಿಜಕ್ಕೂ ಸ್ಯಾಂಡಲ್ವುಡ್ ಅನಾಥ ಭಾವದಿಂದ ಕಾಡ್ತಾ ಇದೆ.